ಬಸವಣ್ಣ ಕಲ್ಯಾಣ ತೊರೆದ ನಂತರ ಶರಣರ ಮೇಲೆ ಘೋರವಾದ ದೌರ್ಜನ್ಯವೇ ನಡೆಯಿತು. ವಚನ ಸಾಹಿತ್ಯವನ್ನು ಸುಟ್ಟು ಹಾಕುವ ಪ್ರಯತ್ನಗಳೂ ನಡೆಯಿತು. ಆದರೆ ಶರಣರು ಮಹಾನ್ ಕ್ರಾಂತಿಗೆ ನಾಂದಿ ಹಾಡಿದರು. ಜೀವ ಬಿಟ್ಟರೂ ವಚನ ಸಾಹಿತ್ಯವನ್ನು ಉಳಿಸಿಕೊಂಡೇ ಸಿದ್ಧ ಎಂದು ಪಣತೊಟ್ಟು ಅನೇಕ ಶಿವಶರಣರು ವಚನ ಸಾಹಿತ್ಯವನ್ನು ಉಳಿಸಲು ತಮ್ಮ ಪ್ರಾಣವನ್ನೇ ಬಿಟ್ಟರು. ಬಸವಣ್ಣನಿಗೆ ಅನ್ಯಾಯ ಮಾಡಿದ ಕಲ್ಯಾಣದ ದೊರೆ ಬಿಜ್ಜಳ ಶರಣರ ಕೋಪಕ್ಕೆ ಬಲಿಯಾದ. ಈ ಮಹಾನ್ ಕ್ರಾಂತಿ ಮುಂದೆ ಇತಿಹಾಸದಲ್ಲಿ ಕಲ್ಯಾಣ ಕ್ರಾಂತಿ ಎಂದೇ ಉಳಿದು ಹೋಯಿತು. ಇತ್ತ ಶಿಕ್ಷೆ ಅನುಭವಿಸಿದ ಬಸವಣ್ಣನವರು ಗುರುತಿಸಿದ್ದ ಗಡಿಯನ್ನ ದಾಟಿ ಕೂಡಲ ಸಂಗಮದತ್ತ ಬಂದು ತಪೋಮಗ್ನರಾದರು. ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯಂದು ಸುಪ್ರಭಾತದ ಪೂಜೆಯಲ್ಲಿ ಮರ್ತ್ಯಕ್ಕೆ ಬಂದ ಮಣಿಹ ಪೂರೈಸಿತು, ಇನ್ನು ನನ್ನಲ್ಲಿ ಒಂದಾಗು ಎಂಬ ದೇವನ ಆದೇಶ ಕೇಳಿಸಿತು. ಕಾಯಜೀವಗಳ ಹೋಲಿಕೆಯನ್ನು ಬಿಚ್ಚಿಕೊಂಡು ಜೀವನ್ಮುಕ್ತ ಮನಸ್ಥಿತಿಯಲ್ಲಿದ್ದ ಬಸವಣ್ಣನವರು ಇಚ್ಛಾಮರಣದ ಸಂಕಲ್ಪದೊಡನೆ ಯೋಗತಂತ್ರದ ಮೂಲಕ ದೇಹ ಆತ್ಮಗಳನ್ನು ಬೇರ್ಪಡಿಸಲು ನಿರ್ಧರಿಸಿದರು. ಬಸವಣ್ಣ ಲೋಕದ ಅನಿಷ್ಟದಿಂದ ಹೊರಬಂದು ಬಯಲಲ್ಲಿ ಬಯಲಾಗಿ ಹೋದರು.